ಹಾಯ್ ಎಲ್ರಿಗೂ ಕೂಡ ನಮಸ್ಕಾರಗಳು. ಹಾಗೆ ನನ್ನ VRM ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಇಟ್ಕೊಂಡಿರೋದು ಒಂದು ಸೀರೆಯಿಂದ ರೆಡಿ ಮಾಡಿರೋ ಅಂಬ್ರೆಲಾ ಫ್ರಾಕು. ಈ ರೀತಿ ನಾನು ಸುಮಾರು ಫ್ರಾಕ್ಗಳನ್ನು ಹೊಲಿದು ಕೊಟ್ಟಿದ್ದೀನಿ. ಇದು ಕೂಡ ರೀಸೆಂಟಾಗಿ ಇವಾಗ ತಾನೇ ಹೊಲಿದಿರೋದು. ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಿ ತುಂಬ ದಿನಗಳಾಗಿತ್ತು, ಆದರೆ ಕೆಳಗಡೆ ಇದಕ್ಕೆ ಪಿಕೋ ಮಾಡಿದ್ದಿಲ್ಲ, ಹಾಗಾಗಿ ವಿಡಿಯೋ ಮಾಡೋದು ಲೇಟ್ ಆಗೋಯಿತು. ಇದು ಪಿಕೋ ಮಾಡಿದ್ರೇ ಅಂಬ್ರೆಲಾ ಡ್ರೆಸ್ಗಳಿಗೆ ಫುಲ್ಲು ಲುಕ್ ಚೆನ್ನಾಗಿ ಕಾಣುತ್ತೆ. ಇದು ಪಿಕೋ ಮಾಡದೆ ಹಾಗೆ ಹೊಲಿಗೆ ಹಾಕಿದರೆ ಆ ಡ್ರೆಸ್ ಹೊಲಿದ್ರೂ ಕೂಡ ಅದು ಅಂಬ್ರೆಲಾ ಫ್ರಾಕು ಡ್ರೆಸ್ ಅಂತ ಅನ್ನಿಸ್ಕೊಳ್ದೇ ಇಲ್ಲ. ಈ ಪಿಕೋ ಮೇನ್ ಇಂಪಾರ್ಟೆಂಟ್. ಪಿಕೋನೇ ಮಾಡೋದು ಬಹಳ ಮುಖ್ಯ. ನೋಡಿ, ಈ ಥರ ಹೊಲಿದಿದ್ದೀನಿ ಒಂದು ಸಾರಿ. ನೀಲಿ ಇವರೇನು ಸಾರಿದು ಬಾರ್ಡ್ರು ಏನು ತೊಗೋಬೇಡಿ ಅಂತ ಹೇಳಿದರು. ಬಾರ್ಡ್ರ್ ಬಂದಿತ್ತು, ಆ ಬಾರ್ಡ್ರು ಏನು ತೊಗೋಬೇಡಿ, ನಮಗೆ ಬಾರ್ಡ್ರನ್ನ ತೆಗೆದುಬಿಟ್ಟು ಉಳಿದಿದ್ದೆಲ್ಲದನ್ನು ಡ್ರೆಸ್ಸಿಗೆ ಯೂಸ್ ಮಾಡಿಕೊಂಡು ಡ್ರೆಸ್ ಹೊಲ್ಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ತೋಳಿಗಾಯಿತು ಎಲ್ಲೇ ಇತ್ತು ಯಾವುದೇ ರೀತಿ ಬಾರ್ಡ್ರನ್ನ ಇಟ್ಟಿಲ್ಲ. ಇಲ್ಲಿ ಒಂದು ಸ್ವಲ್ಪ ಪುಗ್ಗ ಇಟ್ಟಿದ್ದೀನಿ. ಇಲ್ಲಿವರೆಗೂ ಬರುವಷ್ಟು ನಾನು ತೋಳನ್ನು ಇಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಅಷ್ಟೇ ಪುಗ್ಗನ ಇಟ್ಟಿದ್ದೀನಿ. ಡ್ರೆಸ್ಸನ್ನು ತುಂಬ ಚೆನ್ನಾಗೈತೆ ಡ್ರೆಸ್ಸು. ಹಿಂದ್ಗಡೆ ಅವರು ಈ ರೀತಿ ನಮಗೆ ಕಟ್ಟೋದಕ್ಕೆ ಕಸಿ ಇಡಿ ಅಂತ ಹೇಳಿದರು. ಈ ಥರ ನಾನು ಕಟ್ಟೋದಕ್ಕೆ ಎರಡು ಕಡೆಯೂ ಕಸಿನ ಇಟ್ಟಿದ್ದೀನಿ. ಒಂದು ಸೀರೆ ಫುಲ್ಲು ಆಗಿದೆ ಡ್ರೆಸ್ಸಿಗೆ. ನೋಡಿ, ಒಳಗಡೆ ಲೈನಿಂಗ್ಗೋಸ್ಕರ ನಾನು 2 ಮೀಟ್ರನ್ನ ತರಿಸಿದ್ದೆ. ಮೇಲ್ಗಡೆ ಒಂದು ಸ್ವಲ್ಪ ಹಾಕಿ ಉಳಿದಿದ್ದನ್ನು ನಾನು ಕೆಳಗಡೆ ಹಾಕಿದ್ದೀನಿ. ಈ ಸ್ಯಾರಿ ಅಷ್ಟೇ ನಾನು ಲೈನಿಂಗನ್ನು ತೊಗೊಂಡಿಲ್ಲ, ಒಳಗಡೆ ಲೈನಿಂಗು ಕಡಿಮೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆಯಾ? ಈ ಡ್ರೆಸ್ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ. ತೋರಿಸ್ತೀನಿ, ಇದನ್ನು ನಾನು ಕೆಳಗಡೆ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಫುಲ್ ಅಂಬ್ರೆಲಾ, ಇದು ರೌಂಡ್ ಶೇಪಲ್ಲಿ ಬರುವಂಥ ಅಂಬ್ರೆಲಾ ಡ್ರೆಸ್ಸು. ಎಲ್ಲೂ ಕೂಡ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಿಲ್ಲ. ಇಲ್ಲಿ ಮೇಲ್ಗಡೆ ಇದೇ ಡಿಸೈನ್ ಬೇಕಂತ ಹೇಳಿದ್ರು, ಅದಕ್ಕೋಸ್ಕರ ನೆಕ್ಕಿಗೆ ಇದೇ ಡಿಸೈನನ್ನು ನಾನು ಅದೇನು ಬಾರ್ಡ್ರ್ ಬಂದಿತ್ತಲ್ಲ ಆ ಬಾರ್ಡ್ರ್ ಮತ್ತು ಸೀರೆದು ಎರಡನ್ನೂ ತೊಗೊಂಡು ಈ ಥರ ಕೊಟ್ಟಿದ್ದೀನಿ. ನೋಡಿ ಡಿಸೈನು. ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಂತ ಹೇಳಿದರು. ಎಷ್ಟು ಚೆನ್ನಾಗಿದೆ ನೋಡಿರಿ. ಇವರು ಇದೇ ರೀತಿ ಎಷ್ಟೊಂದು ಸಾರಿಗಳನ್ನು ಕೊಟ್ಬಿಟ್ಟು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹತ್ರ ಸುಮಾರು ಎಷ್ಟೊಂದು ಸೀರೆಗಳನ್ನು, ಒಂದು 4-5 ಸೀರೆಗಳನ್ನು ನಾನು ಹೊಲ್ಕೊಟ್ಟಿದ್ದೀನಿ ಇವ್ರಿಗೇ, ಮತ್ತು ಬೇರೆಯವ್ರಿಗೂ ಕೂಡ ಹೊಲ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಯಾವುದೇ ರೀತಿ ಈ ಥರದೊಂದು ಸ್ಯಾರಿ ಇದ್ದರೆ, ಯಾವುದೇ ಆಗಿರ್ಬೋದು, ಪತ್ಲ ಸೀರೆ, ಡೈಲಿ ಸ್ಯಾರಿ ಇರ್ಬೋದು ಅಥವಾ ಬಾರ್ಡ್ರ್ ಸೀರೆ ಇರ್ಬೋದು, ಆ ಬಾರ್ಡ್ರನ್ನ ತೆಗೆದುಬಿಟ್ಟು ಈ ರೀತಿ ಹೊಲಿಬೋದು. ನಾವು ಬಾರ್ಡ್ರನ್ನು ಏನಂದರೆ, ಇನ್ನೊಂದು ಏನಪ್ಪ ಅಂತಂದ್ರೆ, ನಮಗೆ ಬಾರ್ಡ್ರು ಬೇಕು ಅಂತಂದರೆ ಎಲ್ಲ ಇಲ್ಲಿ ಹೊಲ್ದಿರ್ತೀವಲ್ಲ ತುದಿಗೆ ಎಲ್ಲ ಅಂಬ್ರೆಲ್ಲ ಕಟ್ ಮಾಡಿದ ಮೇಲೆ ಇಲ್ಲಿ ಏನೈತಿ ನಾವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೋದು. ಒಂದು 4 ಬಟ್ಟನಷ್ಟು, ಒಂದು 3 ಇಂಚು 4 ಇಂಚು ಬಾರ್ಡ್ರ್ ಇತ್ತಂದರೆ ನಾವು ಇಲ್ಲಿ ಅದು ಬಾರ್ಡ್ರನ್ನ ಎಲ್ಲ ಮೇಲ್ಗಡೆ ಅದು ಕೆಳಗಡೆ ಅದು ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಸುತ್ತಲೂ ಬಾರ್ಡ್ರನ್ನ ಕೊಟ್ಬಿಟ್ರೆ ಇನ್ನೂ ಲುಕ್ ಅನಿಸುತ್ತೆ ಬಾರ್ಡ್ರ್ ಸೀರೆಗೆ. ಆದರೆ ಈ ರೀತಿಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗಿದೆ ಡ್ರೆಸ್ಸು ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂಥೇಳಿ. ಇದನ್ನ ಸ್ಟಿಚಿಂಗ್ ಅದು ಕಟಿಂಗ್ನ ನಾನು ತೋರಿಸ್ಕೊಡ್ಬೇಕು ಅಂದ್ಕೊಂಡೆ, ಸಾಧ್ಯ ಆಗಲಿಲ್ಲ ನನಗೆ. ಇನ್ನೊಂದು ಸರ್ತಿ ನಾನು ಅಂಬ್ರೆಲಾ ಫ್ರಾಕನ್ನು ಹೊಲಿಬೇಕಾದ್ರೆ ಇದ್ರದ್ದು ಕಟ್ಟಿಂಗನ್ನು ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ನನಗೆ ಈ ಸಲ ಕಟಿಂಗನ್ನು ಆಗಲಿಲ್ಲ, ಯಾಕಂದರೆ ಬಟ್ಟೆಗಳು ತುಂಬ ಅವಸರ ಇತ್ತು. ಅದಕ್ಕೋಸ್ಕರ ಕಟ್ಟಿಂಗ್ ತೋರಿಸ್ಕೊತಾ ಕೂತ್ರೆ ಅಥವಾ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಕೂತ್ರೆ ನನಗೆ ತುಂಬ ಲೇಟ್ ಆಗುತ್ತೆ. ಬಟ್ಟೆ ಇನ್ನೂ ಬಾಕಿ ಇದ್ವಲ್ಲ ಎಲ್ಲರೂ ಕೊಡವು. ಹಾಗಾಗಿ ಹಬ್ಬ ಬೇರೆ ಬಂದಿತ್ತು, ಹಾಗಾಗಿ ನಾನು ಯಾವುದೇ ರೀತಿ ಸ್ಟಿಚಿಂಗು ಅಥವಾ ಕಟ್ಟಿಂಗಿಂದು ವಿಡಿಯೋನ ನಾನು ತೋರಿಸ್ಕೊಟ್ಟಿಲ್ಲ. ಹೊಲ್ದಿದ್ದನ್ನು ಈ ರೀತಿ ಆಗಿದೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಸ್ಟಿಚಿಂಗು ನಾನು ಇನ್ನೊಂದು ಸರ್ತಿ ತೋರಿಸ್ಕೊಡ್ತೀನಿ, ಕಟಿಂಗು ಮತ್ತು ಸ್ಟಿಚಿಂಗನ್ನು. ಯಾರಾದರೂ ಕಲಿಯೋರಿದ್ದರೆ ನಾನು ವಿಡಿಯೋ ನೋಡಿಕೊಂಡು ಕಲಿಬೋದು.
ನನಗಂತೂ ಇದು ಡ್ರೆಸ್ ತುಂಬ ಇಷ್ಟ ಆಗಿದೆ. ನಾವು ಸಣ್ಣವರಿದ್ದಾಗ ನಮ್ಗೆ ಈ ರೀತಿ ಹೊಲ್ಕೊಡೋರು ಇದ್ದಿದ್ದಿಲ್ಲ. ಇವಾಗ ಹೊಲ್ದು ಹಾಕ್ಕೊಳ್ತೀವಿ ಅಂದರೆ ಅದು ನಮ್ಗೆ ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಈ ಫ್ರಾಕನ್ನು ಹೇಗೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿದ್ರಲ್ಲ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಅಂದರೆ ಗೊತ್ತಾಗುತ್ತಾ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮುತ್ತಿನ ತೊಟ್ಲನ್ನು ಹೆಣಿತಾ ಇದ್ದೀನಿ. ಆ ಮುತ್ತಿನ ತೊಟ್ಲನ್ನು ವಿಡಿಯೋನ ನಾನು ಮುಂದಿನ ಸರ್ತಿ ತೋರಿಸ್ತೀನಿ. ಅದು ಇನ್ನೊಂದು ಸ್ವಲ್ಪ ಬಾಕಿ ಉಳ್ಕೊಂಡಿದೆ. ಈಗ ಅದನ್ನೇ ಹಾಕ್ತಾ ಇದ್ದೀನಿ. ಬಟ್ಟೆ ಒಯ್ಯೋದ್ರಿಂದ ಅದನ್ನು ಹಾಕೋದೇ ಬಿಟ್ಟುಬಿಟ್ಟಿದ್ದೆ. ಈಗ ಮತ್ತೆ ಅದನ್ನು ತೊಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಆ ಮುತ್ತಿನ ತೊಟ್ಲನ ವೀಡಿಯೋಸ್ನ ನೋಡಬೇಕಂತಂದರೆ ನನ್ನ ನೆಕ್ಸ್ಟ್ ವಿಡಿಯೋನ ನಾನು ಹಾಕ್ತೀನಿ. ಇದು ಆದ ತಕ್ಷಣ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನಾನು ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಆದ ತಕ್ಷಣವೇ ಆ ತೊಟ್ಲದ ವಿಡಿಯೋನ ನಾನು ಹಾಕ್ತೀನಿ. ಯಾರು ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.